ಎಲ್ರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷ ಲೈವಲ್ಲಿ ಬಹುಶಃ 10 ಗಂಟೆ 10 ನಿಮಿಷ ಆಗಿದೆ. ಏನೋ ಒಂದು ಹೇಳಬೇಕನ್ನಿಸ್ತು, ಹೀಗಾಗಿ ವಿದೌಟ್ ಪ್ರಯರ್ ಇಂಟಿಮೇಷನ್ ಲೈವ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಮನಸ್ಸಿಗೆ ಅಂದ ತಕ್ಷಣವೇ ಅದು ಏನೋ ಒಂದಿಷ್ಟು ಹಂಚ್ಕೋಬೇಕು ಅನಿಸಿದಾಗ ನಾನು ಆ ಥರ ಸಡನ್ನಾಗಿ ಬರ್ತೀನಿ. ವ್ಯತ್ಯಾಸ ಇದ್ದರೆ ಕ್ಷಮಿಸಿ. ಏನು ಸಡನ್ನಾಗಿ ಲೈವಿಗೆ ಬರ್ತಾ ಇದ್ದೀನಿ ಅಂತ ಹೇಳಿದರೆ, ಒಂದು ಮಾಹಿತಿ ಬಂತು ಈಗ 1 ಗಂಟೆ ಹಿಂದೆ. ಏನಂತಂದರೆ, ಏನು ಇವತ್ತು ಇಡೀ ದೇಶವ್ಯಾಪಿ ಹೂತಿಟ್ಟ ಶವಗಳನ್ನು, ಧರ್ಮಸ್ಥಳದ ಸುತ್ತಮುತ್ತಲೂ ಹೂತಿಟ್ಟ ಶವಗಳನ್ನು ಮೇಲೆತ್ತಿರುವ ಆ ಒಂದು ಪ್ರಕ್ರಿಯೆ ಕುರಿತು ಅನೇಕ ಚರ್ಚೆಗಳು ನಡೀತಾ ಇದೆ. ದೇಶವ್ಯಾಪಿ ಚರ್ಚೆ ನಡೀತಾ ಇದೆ, ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಬರ್ತಾ ಇದೆ. ಆದರೆ ಅದನ್ನು ಮುಚ್ಚಿ ಹಾಕೋದಕ್ಕೆ ಎಷ್ಟೊಂದು ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದರೆ, ಆ ಹೂತಿಟ್ಟ ಶವಗಳನ್ನು ಮತ್ತು ಹೂತಿಟ್ಟ ಸತ್ಯ, ಅದು ಶವ ಇಷ್ಟೇ ಅಲ್ಲ, ಅದು ಸತ್ಯವನ್ನು ಕೂಡ ಹೂತಿಟ್ಟಿದ್ದಾರೆ. ನಮಗೆಲ್ಲ ಡೌಟ್ ಇತ್ತಪ್ಪ, ಏನೋ ಅದು ಇದೆಯೋ ಇಲ್ಲೋ ಅಂಥೇಳಿ. ಆದರೆ ಸತ್ಯ ಯಾರಿಗೆ ಗೊತ್ತಿರ್ತದೆ ಅಂತ ಹೇಳಿದರೆ, ಯಾರು ಆ ಕೃತ್ಯವನ್ನು ಮಾಡಿರ್ತಾನಲ್ಲ, ಕೊಲೆಗಳನ್ನು ಮಾಡಿರ್ತಾರಲ್ಲ, ಅವರಿಗೆ ಸತ್ಯ ಗೊತ್ತಿರ್ತದೆ. ಅದರ ಸಲುವಾಗಿ ಸಿಕ್ಕಾಪಟ್ಟೆ ಲಗಾಟ ಹೊಡಿತಾ ಇದ್ದಾರೆ. 338 ಹತ್ತತ್ರ 338 TV ಚಾನಲ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಇಂಜೆಕ್ಷನ್ ತಂದರು. ಇದೇ ನಕಲಿ ದೇವಮಾನವನ ಸ್ವಂತ ತಮ್ಮ. ಇವ್ರು ಮಾಡಿಲ್ಲ ಅಂತ ಹೇಳಿದರೆ ಇವ್ರು ಯಾಕಪ್ಪ ತರ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕೂಡ ಬರ್ತಾ ಇದೆ. ಮತ್ತು ಎಲ್ರಿಗೂ ಕೂಡ ಖಾತ್ರಿಯಾಗಿದೆ, ಇದೇ ಗ್ಯಾಂಗ್ ಮಾಡಿದೆ ಅಂತ ಗೊತ್ತಾಗಿದೆ. ಇನ್ನು ಏನೇನೋ ಪ್ರಯತ್ನ ಮಾಡ್ತಾ ಹೋದರು. ಈಗ ಕೊನೆ ಅಸ್ತ್ರವಾಗಿ ಗಿರೀಶ್ ಮಟ್ಟಣ್ಣ ಅವ್ರ ಮೇಲೆ, ಅಂದರೆ ನನ್ನ ಮೇಲೆ, ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮೇಲೆ ಇಡಿ ದಾಳಿ ಮಾಡಿಸ್ಬೇಕು ಅಂತ ಹೇಳಿ ಈ ನಕಲಿ ದೇವಮಾನವ ಕಳೆದ 4 ದಿನದಿಂದ ನಿರಂತರವಾಗಿ ಒತ್ತಡ ಹೇರಿಸ್ತಾ ಇದ್ದಾನೆ. ಇಡಿ ದಾಳಿ ಮಾಡಿ ಗಿರೀಶ್ ಮಟ್ಟಣ್ಣ ಅವ್ರ ಮನೆ ಮೇಲೂ ಮಾಡ್ರಿ, ಮೈ ಮೇಲಾದರೂ ಮಾಡಿ, ಮಹೇಶ್ ಶೆಟ್ಟರ್ ಮೇಲೆ ಮಾಡಿ. ಮಹೇಶ್ ಶೆಟ್ಟರು ಮನೆಯ ಮೇಲೆ ಮಾಡಿದರೆ ನಿಮಗೊಂದಿಷ್ಟು ರಬ್ಬರ್ ಸಿಗ್ತದೆ, ಇಷ್ಟೇ, ಟ್ಯಾಪಿಂಗ್ ರಬ್ಬರ್ ಸಿಗ್ತದೆ. ಈಗ ಅವ್ರು ಹಂಗೆ ಇದಕ್ಕೆ ಕಾರಣ ಏನಂತ ಹೇಳಿದರೆ, ಅವರು ತೋರಿಸಿದಂಥ ಸಬೂಬುಗಳು ಯಾಕೆ ಮಾಡಬೇಕು ಅಂತ ಹೇಳಿದಕ್ಕೆ ಸಬೂಬು ಏನಂತ ಹೇಳಿದರೆ, ಹತ್ತತ್ರ ಈಗ ಒಂದು ವರ್ಷದ ಹಿಂದೆ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವ್ರಿಗೆ, ಈ ದೇಶದ ಆರ್ಥಿಕ ಸಚಿವೆ, ಅವರು ಈ ಧರ್ಮಸ್ಥಳ ಶ್ರೀ ಕ್ಷೇತ್ರದ್ದು ಇವ್ರದೇ 1 ಮೀಟರ್ ಬಡ್ಡಿ ದಂಧೆದ್ದು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಆವಾಗ ನಾನು ನೇರವಾಗಿ ಪ್ರಶ್ನೆ ಕೇಳಿದ್ದೆ, ಈ ಕೊಲೆಗಡಕರ ವೇದಿಕೆಗೆ ನೀವು ಯಾಕೆ ಬಂದ್ರಿ? ಮತ್ತು ಅವರು ಮಾಡ್ತಾ ಇರುವಂಥ ಅಕ್ರಮ ಬಡ್ಡಿ ದಂಧೆಯನ್ನು ಹಿಂದಿಯಲ್ಲೇ ನಾನು ಮಾತಾಡಿದ್ದೆ. ಟ್ವಿಟರ್ನಲ್ಲಿ ಕೂಡ ಅದು ಸಾಕಷ್ಟು ಹೋಗಿತ್ತು, ಮತ್ತು ಯೂಟ್ಯೂಬ್ನಲ್ಲಿಯೂ ಕೂಡ ಸಾಕಷ್ಟು ಅದು ವೈರಲ್ ಆಗಿತ್ತು. ಮತ್ತು ನಾನು ಅದನ್ನು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಕಳಿಸ್ಕೊಟ್ಟಿದ್ದೆ. ಅದಕ್ಕೆ ಇವರೇನು ಹೇಳ್ತಾ ಇದ್ದಾರೆ ನೋಡಿ, ನಿಮ್ಮ ವಿರುದ್ಧನೇ ಹೇಗೆ ಮಾತಾಡಿಬಿಟ್ಟಿದ್ದಾರೆ. ನಾನು ಮಾತಾಡಿದ್ದು ಅವ್ರ ವಿರುದ್ಧ ಅಲ್ಲ, ನಾನು ಮಾತಾಡಿದ್ದು ಈ ನಕಲಿ ದೇವ ಮಾನವ ಮಾಡ್ತಾ ಇರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ, ಅದರ ಕುರಿತಾಗಿ ಹೇಳಿದ್ದೆ. ಈಗ ಅದನ್ನು ತೋರಿಸ್ಬಿಟ್ಟು ನೋಡಿ ನಿಮ್ಮ ವಿರುದ್ಧ ಹೆಂಗೆ ಮಾತಾಡಿದ್ದಾರೆ, ಈಗ ಇಡಿ ದಾಳಿ ಮಾಡಿ ಅಂತ ಹೇಳಿ ಇಡಿ ದಾಳಿ ಮಾಡಿ ಉಗಿದು ಕಳಿಸಿದ್ದಾರೆ. ಈ ನಕಲಿ ದೇವಮಾನವನಿಗೆ ನಿನ್ನ ಮೇಲೆ ಏನೋ ಆರೋಪ ಬಂದಿದೆ, ಜನ ತಗೊಂಡು ಹೊಡಿತಾ ಇದ್ದಾರೆ, ಅದ್ರ ಬಗ್ಗೆ ನೋಡು ಅಂತ ಹೇಳಿ ಬಿಗಿದು ಕಳಿಸಿದ್ದಾರೆ. ಈಗ ನಿಜವಾದ ವಿಷಯಕ್ಕೆ ಬರ್ತಾ ಇದ್ದೇನೆ. ಅಂದರೆ ಈ ಸುಮಾರು ಜನ ಕೇಳ್ತಾ ಇದ್ದಾರೆ, ಕೆಲವೊಂದಿಷ್ಟು ರಾಜಕೀಯ ನಾಯಕರು
ಇದನ್ನು ಮಾಡಬಾರ್ದು, ಈ ಏನು ಹೂತಿಟ್ಟ ಅಕ್ರಮವನ್ನು ಏನಿದೆ ಅಕ್ರಮನೇ, ಅದು ಹೂತಿಟ್ಟ ಅಕ್ರಮವಾಗಿ ಹೂತಿಟ್ಟಂಥ ಶವಗಳನ್ನು ಹೊರಗಡೆ ತೆಗಿಬಾರ್ದು, ಹಾಗೆ ಹಿಂಗೆ ಅಂತೇಳಿ ಸುಮಾರು ಜನ ನಮಗೂ ಕೂಡ ಕೇಳ್ತಾ ಇದ್ದಾರೆ. ನೋಡಿ, ಇದು ರಾಜಕೀಯ ನಾಯಕರು ಹಿಂಗೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತೇಳಿ. ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲಾ ಸಾರ್ವಜನಿಕರ ಗಮನಕ್ಕೆ, ಅಧಿಕಾರಿಗಳ ಗಮನಕ್ಕೆ ನಾನು ತರೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಈ ವಿಷಯವನ್ನು ನಾನು ಅನೇಕ ಸಾರಿ ಹೇಳಿದ್ದೇನೆ, ದಯವಿಟ್ಟು ಅದನ್ನು ಗಮನಿಸಿ. ಸುಮ್ಮನೆ ನಾನು ನನಗೇನು ರೀಲ್ ಮಾಡೋ ಹುಚ್ಚಿಲ್ಲ, ಬಟ್ ಇನ್ಫಾರ್ಮೇಶನ್ನ ಜನರಿಗೆ ಕೊಟ್ಟು ಜಾಗೃತಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಎದ್ದೇಳಿ ಅಂಥೇಳಿ ಒಂದು ಜನಜಾಗೃತಿಯನ್ನ ಕಳೆದ 2 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಎದ್ದೇಳಿ ಜನಸಾಮಾನ್ಯರೇ, ಎದ್ದೇಳು ಮಂಜುನಾಥ, ಅಂದ್ರೆ ಈ ನಕಲಿ ದೇವಮಾನವನ ಕುಟುಂಬ ನಡೆಸ್ತಾ ಇರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ ಮಾಡಬೇಕಾದ್ರೆ ನಿರಂತರವಾಗಿ ನಾನು ಹೇಳಿದ್ದೇನೆ. ಆ ಮೀಟರ್ ಬಡ್ಡಿ ದಂಧೆ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಸ್ವಸಹಾಯ ಗುಂಪುಗಳನ್ನು ಇವರೇ ರಚಿಸಿ, ನೋಡಿ ಧರ್ಮಸ್ಥಳದಿಂದ ನಾವು ದುಡ್ಡು ಕೊಡ್ತಾ ಇದ್ದೇವೆ, ನಿಮ್ಮ ಊರು ಉದ್ಧಾರ ಮಾಡ್ತೇವೆ ಅಂತ ಹೇಳಿ ಅವರಿಗೆ ಸಾಲದ ರುಚಿ ಹಚ್ಚಿ ಬ್ಯಾಂಕ್ಗಳಿಂದ ಒಂದಿಷ್ಟು ದುಡ್ಡು ಕೊಡಿಸಿ, ನೋಡಿ ಬಹಳ ಅಬ್ಸರ್ವ್ ಮಾಡಿ ಇದನ್ನ, ಅವರು ಮಾಡಿರೋದು ಸ್ವಸಹಾಯ ಗುಂಪುಗಳನ್ನು ಮಾಡ್ತಾರೆ. ಅದರ CC ಅಕೌಂಟನ್ನು ಓಪನ್ ಮಾಡ್ತಾರೆ ಇವರೇ. ಜನರಿಗೆ CC ಪಾಪ ಅಲ್ಲಿ ಬಡಬಗರು ದುಡಿಯುವಂಥ ಕಾರ್ಮಿಕ ವರ್ಗ, ರೈತರಿಗೆ ಅದು ಯಾವ ಅಕೌಂಟ್ ಅಂತೂ ನಾಲೆಜ್ ಇಲ್ಲ. ಇವರೇ ಅಕೌಂಟ್ ಓಪನ್ ಮಾಡಿಸಿ, ಆ ನಂತರ CC ಅಕೌಂಟ್ ಓಪನ್ ಮಾಡಿಸಿ ಒಂದು 10 ಜನರಿಂದ ಮರುದಿನಾನೇ ಒಂದು ಲೆಟರ್ ತಗೋತಾರೆ, ಲೆಟರ್ ಆಫ್ ಅಥರೈಸೇಷನ್. ಮುಂಚೆ ಇವ್ರು ಏನು ಹೇಳ್ತಾರೆ, ನೀವು ಸೈನ್ ಮಾಡಿಬಿಡಿ, ನೀವು ಸೈನ್ ಮಾಡೋದ್ರಿಂದ ನಿಮ್ಮ ಊರಿಗೆ ಸಾಕಷ್ಟು ದುಡ್ಡು ಬರ್ತದೆ ಅಂತ ಹೇಳಿ ಒಂದು ಸೈನು ಅಥವಾ ಹೆಬ್ಬೆಟ್ಟು ತಗೋತಾರೆ. ಅದರ ದಾಖಲೆ ನನ್ನ ಹತ್ರ ಇದೆ. ಅದ್ರ ಮ್ಯಾಟ್ರ್ ಏನಿರ್ತದೆ ಅಂತ ಹೇಳಿದ್ರೆ, ಈ ಖಾತೆಯನ್ನ ನಾನು ಬಳಸುವ ಹಾಗಿಲ್ಲ, ಏನೇ ಈ ಖಾತೆಯನ್ನ ಬಳಸುವಂತಹ ಅಧಿಕಾರ SKDRDP BC ಟ್ರಸ್ಟ್ಗೆ ಇರುತ್ತದೆ. ಅಂದ್ರೆ ಈ ನಕಲಿ ದೇವಮಾನವನ ಒಂದು ಟ್ರಸ್ಟ್ ಅಂತ ಇದೆ, SKDRDP. ಈ ರೀತಿ ನೋಡಿ, ಈಗ ನಾನೇನಾದ್ರೂ ಒಂದು ಅಕೌಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಸಲುವಾಗಿರ್ತದೆ. ನಂದ ಒಂದು ಸಂಘದ ಸದಸ್ಯನಿದ್ರೆ ಆ ಸಂಘದ ಸದಸ್ಯರಿಗೋಸ್ಕರ ಅಕೌಂಟ್ ಇರ್ತದೆ. ಇವ್ರು ಏನ್ ಮಾಡ್ತಾರೆ, ಅಕೌಂಟ್ ಓಪನ್ ಮಾಡಿ ನೆಕ್ಸ್ಟ್ ಡೇನೆ ಬ್ಲಾಕ್, ಅದು ಅಂದ್ರೆ ಅವ್ರು ಯೂಸ್ ಮಾಡುವಂಗೇನೆ ಇಲ್ಲ. ಎಲ್ಲರೂ ಕೂಡ ಈ ನಕಲಿ ದೇವಮಾನವನ್ನೇ ಮಾಡಬೇಕು. ದುಡ್ಡು ₹1 ಏನಾದರೂ ಹಾಕುದಿದ್ರೆ ಇವನೇ ಹಾಕಬೇಕು. ಅವರಿಗೆ ₹1 ಹಾಕೋ ಪವರ್ ಇಲ್ಲ, ₹1 ವಿತ್ಡ್ರಾ ಮಾಡೋ ಪವರ್ ಕೂಡ ಇರುವುದಿಲ್ಲ. ಬ್ಯಾಂಕಿಗೆ ಕೊಟ್ಬಿಡ್ತಾರೆ ಅದನ್ನ. ಈ ರೀತಿ ಇಡೀ ರಾಜ್ಯದಲ್ಲಿ 6 ಲಕ್ಷಕ್ಕಿಂತ ಹೆಚ್ಚು ಅಕೌಂಟ್ಗಳನ್ನ ಈ ನಕಲಿ ದೇವಮಾನವ ಕುಟುಂಬದ ಟ್ರಸ್ಟ್ ಮ್ಯಾನೇಜ್ ಮಾಡ್ತಾ ಇದೆ. ಎಲ್ಲಾದ್ರೂ ಕೇಳಿದಾರ ಈ ರೀತಿ? 6 ಲಕ್ಷ ಅಕೌಂಟ್ ಒಂದೇ ಫ್ಯಾಮಿಲಿ ನಡೆಸ್ತಾ ಇದೆ. ಆ ಅಕೌಂಟ್ ಮುಖಾಂತರ ಬೇನಾಮಿ ಹಣ ಅನೇಕ ರಾಜಕಾರಣಿಗಳು ಅದರಲ್ಲಿ ದುಡ್ಡು ಹಾಕಿದ್ದಾರೆ. ಈಗೇನು ಒಬ್ಬೊಬ್ಬರಾಗಿ ಬರ್ತಾ ಇದಾರಲ್ಲ, ಅದೆಲ್ಲ ಸುಳ್ಳು, ಊಹಾಪೋಹ. ನಾನು ಹೇಳ್ತೀನಪ್ಪ, ಊಹಾಪೋಹ ತಿಗಿರಿ ಏನಿದೆ. ಅವ್ರು ಯಾಕೆ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರೆಲ್ಲರ ದುಡ್ಡು ಕೂಡ ಈ ನಕಲಿ ದೇವಮಾನವನ ಅಕ್ರಮ ಮೀಟರ್ ಬಡ್ಡಿ ದಂಧೆಯಲ್ಲಿ ಸಿಕ್ಕಾಕೊಂಡಿದೆ. ಹೇಳ್ಬಿಟ್ಟಿದ್ದಾರೆ, ಬಡ್ಡಿ ಪೂಜರು ಹೇಳ್ಬಿಟ್ಟಿದ್ದಾರೆ, ನೋಡಿ ನಾನು ಮುಳುಗ್ತಾ ಇದ್ದೀನಿ, ನೀವು ನನ್ನ ಎತ್ತಲಿಲ್ಲ ಅಂದ್ರೆ ನಾನು ನಿಮ್ಮನ್ನು ಮುಳುಗಿಸ್ತೇನೆ, ನಿಮ್ಮ ದುಡ್ಡು ಮುಳುಗ್ತು, ಗೋವಿಂದ 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 ಅಂತ ಹೇಳಿ 3 ಸಾರಿ ಹೇಳ್ಬಿಟ್ಟಾರೆ. ನಾನು ಮುಳುಗಿದ್ರೆ ನಿಮ್ಮ ದುಡ್ಡು ಗೋವಿಂದ. ಯಾರ್ಯಾರು ರಾಜಕಾರಣಿಗಳು ಕಪ್ಪು ಹಣವನ್ನ ಇಟ್ಟಿದಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಹೇಳ್ಬಿಟ್ಟಿದ್ದಾನೆ, ಬಡ್ಡಿ ಪೂಜರು ಹೇಳ್ಬಿಟ್ಟಿದ್ದಾರೆ. ನಾನು ಮುಳುಗಿದ್ರೆ ನೀವು ಮುಳುಗ್ದಂಗೆ, ನಿಮ್ಮ ದುಡ್ಡು ಮುಳುಗ್ತು, ಗೋವಿಂದ. ನಾನು ಅದರ ಸಲುವಾಗಿ ಕಳೆದ 2 ವರ್ಷಗಳಿಂದ ED ಅವರಿಗೆ ನಾವು ವಿನಂತಿ ಮಾಡ್ಕೊತಾ ಇದ್ದೇವೆ, ಬಹಿರಂಗವಾಗಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಅನೇಕ ಹೋರಾಟದ ವೇದಿಕೆಯಲ್ಲಿ ಕೂಡ ನಾನು ಹೇಳಿದ್ದೀನಿ, ದಯವಿಟ್ಟು ನಮ್ಮನ್ನ ಎನ್ಕ್ವೈರಿ ಮಾಡಿ ಮೊದಲು, ಅವಾಗ ನಮಗೊಂದು ಅವಕಾಶ ಸಿಗುತ್ತೆ. ನಾವೇನಾದ್ರೂ ಅಪಪ್ರಚಾರ ಮಾಡಿದ್ರೆ, ನಾವೇನಾದ್ರೂ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ರೆ ತನಿಖೆಗೆ ಒಳಪಡಿಸಿ ಸ್ವಾಮಿ. EDನೋ CBIನೋ ಇನ್ನೇನೇನದಾವ ಎಲ್ಲಾನು ಮಾಡಿ. ಅವಾಗಿಂತ ಹೇಳ್ತಾ ಇದ್ದೀವಿ. ಈಗ ಏನಾದರೂ ಒಂದು ವೇಳೆ ನಮ್ಮ ಮೇಲೆ ED ತನಿಖೆ ಆದರೆ ಅದರಂತ ಒಳ್ಳೆಯ ಅವಕಾಶ ನಮಗಿಲ್ಲ. ಎಲ್ಲವನ್ನು ಕೂಡ ಬಿಚ್ಚಿಡೋದಕ್ಕೆ ನಾವು ರೆಡಿ ಇದ್ದೀವಿ. ಯಾವ್ಯಾವ ಲೀಡರ್ಗಳು
1000 DKC ಫಸ್ಟ್ ಬರ್ತಾರೆ ಅದರಲ್ಲಿ. 1000 DKCಗಳು. ಇವರ ಅಕ್ರಮ ಹಣ ಇರೋದೇ ಅದರಲ್ಲಿ. ಇವರ ತಮ್ಮ ಅಕ್ರಮ ಏನದು 1000 DKCಯ ತಮ್ಮನವರು ಪದೇ ಪದೇ ಹೋಗಿ ನೋಡಿ. ಮೀಟರ್ ಬಡ್ಡಿ ದಂಧೆದ್ದು ಯಾವ ರೀತಿ ಇದನ್ನ ಮಾಡಿದ್ದಾರೆ, ಪ್ಲಾನ್ ಮಾಡಿದ್ದಾರೆ ಅಂದ್ರೆ, ಜನಗಳು ಕ್ಯಾಶ್ ಅಲ್ಲೇ ದುಡ್ಡು ಕೊಡಬೇಕು ಅವರಿಗೆ. ಅದು ಪ್ರತಿ ವಾರ ಕೊಡಬೇಕು. ಪ್ರತಿ ವಾರ ಕೊಡಬೇಕನ್ನುವಂತ ಯಾವುದೇ ರೂಲ್ಸ್ ಕೂಡ ಇಲ್ಲ. ಕಲೆಕ್ಟ್ ಮಾಡೋರು ಯಾರು? ಬ್ಯಾಂಕಿನವರಲ್ಲ. ಇದೇ ಬಡ್ಡಿ ಪೂಜ್ಯರ ಈ ಸಂಸ್ಥೆ ಇದೆಯಲ್ಲ, ಆ ಸಂಸ್ಥೆಯ ಪದಾಧಿಕಾರಿಗಳಿಗೆ ಅಧಿಕಾರಿ ಅಂತ ಇಟ್ಬಿಟ್ಟಿದ್ದಾರೆ. ಅಧಿಕಾರಿಗಳು ಬೆಳಗ್ಗೆ 6 ಗಂಟೆಗೆ ಹೋಗಿ ವಸೂಲಿ ಮಾಡ್ತಾರೆ. ರಾಜ್ಯಾದ್ಯಂತ ಸಾವಿರಾರು ಜನ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು, ಊರು ಬಿಟ್ಟರು. ದೊಡ್ಡ ಸುದ್ದಿ ಆಯಿತು. ಯಾವ ಒಬ್ಬ ಮಾಧ್ಯಮದವರು ಕೂಡ ಸ್ಯಾಟಲೈಟ್ ಚಾನಲ್ಗಳು ಧರ್ಮಸ್ಥಳ ಅಂತ ಹೆಸರು ಹೇಳಿಲ್ಲ, ಧರ್ಮಸ್ಥಳ ಸಂಘ ಅಂತ ಹೇಳಿಲ್ಲ. ಏನು ಹೇಳಿದ್ರು? ಮೈಕ್ರೋ ಫೈನಾನ್ಸ್. ನಿಮ್ಗೆ ಗೊತ್ತಿರಬಹುದು, ಕಳೆದ ಒಂದು 6 ತಿಂಗಳಿಂದ ಹಿಂದೆ ದೊಡ್ಡ ಸುದ್ದಿ ಇತ್ತು. ಇವರೇ ಇದ್ದಿದ್ದು. ನಾವು ಅವಾಗಲೂ ಕೂಡ ಹೇಳಿದ್ದೀವಿ, ಪತ್ರವನ್ನು ಬರೆದಿದ್ದೀವಿ. ನಾನು ಸ್ವತಃ ಇಡಿ ಅಧಿಕಾರಿಗಳಿಗೆ ಮಾತಾಡಿ ಬಂದಿದ್ದೀನಿ, ದಯವಿಟ್ಟು ಇಡಿ ತನಿಖೆ ಆಗಲಿ ಅಂತ. ಅದಕ್ಕೆ ನಾನು ಕೇಳ್ಕೊತಾ ಇದ್ದೀನಿ, ಏನು ಉಗಿದು ಕಳಿಸಿದಾರಲ್ಲ ಈ ನಕಲಿ ದೇವಮಾನ ಏಜೆಂಟ್ಗಳಿಗೆ, ಮಾಡೋಕ್ಕಾಗೋದಿಲ್ಲ ಅವ್ರ ಮೇಲೆ ಅಂತ ಹೇಳಿ. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇಡಿ ಸಲುವಾಗಿ ನಮ್ಮನ್ನು ಕರೆಸಬೇಕು. ಪ್ರತಿಯೊಂದು ದಾಖಲೆಗಳು ಯಾವ ರೀತಿ ಫ್ರಾಡ್ ಮಾಡಿದ್ದಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಿಯಮಗಳನ್ನ ಗಾಳಿಗೆ ತೂರಿ ಬ್ಯಾಂಕ್ಗಳ ಜೊತೆಗೆ ಡೀಲಿಂಗ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕಪ್ಪು ಹಣ 6 ಲಕ್ಷ ಬೇನಾಮಿ ಅಕೌಂಟ್ ಇಂದ ಬ್ಲ್ಯಾಕ್ ಮನಿ ಯಾವ ರೀತಿ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ರಾಜಕಾರಣಿಗಳ ದುಡ್ಡು ಇದೆ, ಕೆಲವೊಂದಿಷ್ಟು ಅಧಿಕಾರಿಗಳ ದುಡ್ಡು ಇದೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ಹಿರಿಯ ಜಡ್ಜಸ್ಗಳ ದುಡ್ಡು ಕೂಡ ಇದೆ. ಎಲ್ಲವೂ ಕೂಡ ಹೊರಗಡೆ ಬರಲಿ. ದಯವಿಟ್ಟು ಇಡಿ ರೇಡ್ ಮಾಡಿ ನಮ್ಮ ಮೇಲೆ. ಎಲ್ಲ ದಾಖಲೆಗಳನ್ನು ಹಿಡ್ಕೊಂಡು ಬರ್ತೀವಿ. ಏನು ಸಿಗ್ತದೆ? ಒಂದು ಇದನ್ನಿದೆ, ತೆಲುಗಿನಲ್ಲಿ ಗಾದೆ ಇದೆ, ಇಬ್ರು ಜೋಗಿ ಇಬ್ರು ಯಾರು ಸಾಧುಗಳನ್ನ ತಿಕ್ಕಿದ್ರೆ ಏನು ಬರ್ತದೆ? ಬೂದಿ ಬರ್ತದೆ. ನಮಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮಾಡಿದ್ರೆ ನಿಮಗೆ ಬೂದಿನೇ ಸಿಗುತ್ತೆ, ಇಡಿಗೆ ಬೂದಿನೇ ಸಿಗುತ್ತೆ. ಆದರೆ ಅವ್ರನ್ನ ತನಿಖೆ ಮಾಡಿದ್ರೆ ದೊಡ್ಡ ಹಗರಣ, ಈ ದೇಶ, ಈ ಜಗತ್ತು ಕಂಡು ಕೇಳರಿಯದ ಬಿಗ್ಗೆಸ್ಟ್ ಇಕನಾಮಿಕಲ್ ಸ್ಕ್ಯಾಂಡಲ್ ಹೊರಗಡೆ ಬರ್ತಾ ಇದೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇಡಿ ಎನ್ಕ್ವೈರಿ ಆಗಬೇಕು, ಸಿಬಿಐ ಎನ್ಕ್ವೈರಿ ಆಗಬೇಕು. ಪ್ರತಿಯೊಂದನ್ನು ಬಿಚ್ಚಿಡ್ತೀವಿ ನಾವು. ಪಾಪ ದುಡಿಯುವಂತಹ ಅವರಿಗೆ ಬರೆಯೋದಕ್ಕೂ ಸರಿಯಾಗಿ ಬರಲಿಲ್ಲ ರೀ. ತಾವು ಎಷ್ಟು ದುಡಿದ್ವಿ ಅನ್ನೋದು ಕೂಡ ಬೆವರಿನಲ್ಲಿ ಆ ಚೀಲದಲ್ಲಿ ಇಟ್ಕೊಂಡಿರ್ತಾರೆ ಹೆಣ್ಮಕ್ಳು. ಕಾಯಿಪಲ್ಯ ಮಾರುವಂತ ಹೆಣ್ಮಕ್ಳು ಆ ನಡದಲ್ಲಿ ಇಟ್ಕೊಂಡಿರ್ತಾರೆ. ಬೆವರಿಂತ್ರ ಆ ನೋಟು ನೆಂದು ಹೋಗಿರ್ತದೆ. ಅದನ್ನ ಕಸ್ಕೊಂಡು ಹೋಗ್ತಾರೆ ಇವರು. ಪ್ರತಿ ವಾರ ಬಂದು, ಸಂತೆ ದಿನ ಬಂದು ಆ ಬೆವರು ಸುರಿಸಿ ದುಡ್ದಂತ ನೋಟನ್ನ ಕಸ್ಕೊಂಡು ಹೋಗ್ತಾರೆ ಇವರು. ಆಗಲಿ ಇಡಿ ಎನ್ಕ್ವೈರಿ. ಕೆಲವೊಂದಿಷ್ಟು ಬಾಡಿಗೆ ಬಂಟರನ್ನು ಬಿಟ್ಟಿದ್ದಾರೆ. ಮಟ್ಟಣ್ಣವ್ರ ಮೇಲೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮೇಲೆ, ಸಮೀರ್ ಮೇಲೆ ತನಿಖೆ ಆಗಲೇಬೇಕು ಅಂತ ನಾವು 2 ವರ್ಷದಿಂದ ಹೊಯ್ಕೊಳ್ತಾ ಇದ್ದೀವಿ. ಸ್ವಾಮಿ, ಮೊದಲು ನಮ್ಮನ್ನು ಮಾಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ತೀವಾ? ಇಡ್ತೀವಿ ಎಲ್ಲವನ್ನು ಕೂಡ. ಏನು ನಾಯಕರು ಹೇಳ್ತಾ ಇದ್ದಾರಲ್ಲ, ಒಬ್ಬೊಬ್ಬರಾಗಿ ತನಿಖೆ ಮಾಡಬಾರ್ದು, ಧರ್ಮಕ್ಕೆ ಅಪಚಾರ. ಸತ್ತಂತವ್ರೆಲ್ಲರೂ ಕೂಡ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋದಂತ ಹಿಂದೂಗಳೇ. ಕೇರಳ ಅಂತೂ ಬೈಕೊಳ್ತಾ ಇದಾರಲ್ಲ, ಕೇರಳದಲ್ಲಿ ಇರುವಂತಹ ಅನೇಕ ಹಿಂದೂ ಶ್ರದ್ಧಾಳುಗಳು ದೇವಸ್ಥಾನದ ಮೇಲೆ ಭಕ್ತಿ ಇಟ್ಟು ಬಂದಂತವರಿಗೆ ಅವ್ರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದ್ದಾರೆ. ಕೆಳಗಡೆ ಹೂತು ಹೋದಂಥವ್ರು ಹಿಂದೂಗಳೇ. ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ಬಂದ್ಬಿಟ್ರು ಕಮ್ಯುನಿಸ್ಟರು, ಅವರು ಇವರು, ಹಿಂದೂ ಮುಸ್ಲಿಮು. ಹೊರಗಡೆ ಬಂದಾಗ ಒಬ್ಬೊಬ್ಬರ ಹೆಸರು ಎತ್ತಿ ಮಾತಾಡ್ತೀನಿ ನಾನು. ಈಗ ಮಾತಾಡಲ್ಲ. ಯಾವ್ಯಾವನು ಹೇಳಿದಾನಲ್ಲ, ಹಿಂದೂ ಮುಸ್ಲಿಮು ಮುಸಲ್ಮಾನು ಹೆಸರು ಎತ್ತಿ ಮಾತಾಡ್ತೀನಿ. ಒಬ್ಬೊಬ್ಬರದ್ದು ಹೆಸರು ಎತ್ತಿ ಮಾತಾಡ್ತೀನಿ. ಯಾವನು ಎಷ್ಟೆಷ್ಟು ದುಡ್ಡು ಇಟ್ಟಿದ್ದಾನೆ ಈ ಮೀಟರ್ ಬಡ್ಡಿ ದಂಧೆಯಲ್ಲಿ ಹೆಸರು ಎತ್ತಿ ಮಾತಾಡ್ತೀನಿ ನಾನು. ಇಡೀ ರಾಜ್ಯನ ಹೆಂಗ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ರಾಜಕಾರಣಿಗಳೇ ದುಡ್ಡು ಹಾಕಿಸ್ಕೊಳ್ಳೋದು, ಅದೇ ದುಡ್ಡನ್ನ ಈ ಮೀಟರ್ ಬಡ್ಡಿ ದಂಧೆಯಲ್ಲಿ ಹಾಕಿಬಿಡೋದು. ಹಾಕಿ ವಾರ ಬಲವಂತವಾಗಿ ಜನಸಾಮಾನ್ಯರಿಂತ್ರ ಅಕ್ರಮವಾಗಿ ಬಡ್ಡಿ ದಂಧೆ ವಸೂಲಿ ಮಾಡೋದು. ನರಕ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ನೀವು ಕೇಳ್ತಿರಲ್ಲ, ಯಾಕೆ ಯಾರು ಮಾತಾಡ್ತಾ ಇಲ್ಲ, ರಾಜಕಾರಣಿಗಳು ಯಾಕೆ ಮಾತಾಡ್ತಿಲ್ಲ? ಎಲ್ಲರ ದುಡ್ಡು ಇದೆ ಇದರಲ್ಲಿ. ಆ ನಂತರ ಇನ್ನೊಂದು ಅಬ್ಸರ್ವ್ ಮಾಡಿ, ದಯವಿಟ್ಟು ಪ್ರಜ್ಞಾವಂತರು ಅಬ್ಸರ್ವ್ ಮಾಡಿ ಇದನ್ನ. ಇಲೆಕ್ಷನ್ ಟೈಮಲ್ಲಿ
ಈ ಇಲೆಕ್ಷನ್ ಅನೌನ್ಸ್ ಆದಮೇಲೆ ಕೋಡ್ ಆಫ್ ಕಂಡಕ್ಟ್ ಅಂತ ಜಾರಿ ಬರ್ತದೆ. ಕೋಡ್ ಆಫ್ ಕಂಡಕ್ಟ್ ಅಲ್ಲಿದ್ದಾಗ ಪ್ರತಿ ಊರಿಗೂ ಕೂಡ ಒಂದೊಂದು ಬ್ಯಾರಿಕೇಡ್ ಹಾಕಿರ್ತಾರೆ, ನೋಡಿದ್ದೀರಲ್ಲ ನೀವು. ಅಂದ್ರೆ ದುಡ್ಡು ಯಾರಾದರೂ ಅಕ್ರಮವಾಗಿ 50,000ಕ್ಕಿಂತ 10,000 ಜೇಬಲ್ಲಿ ಇಟ್ಟು ಕೂಡ ಚೆಕ್ ಮಾಡ್ತಾರೆ. 10,000 ರೂಪಾಯಿ ಜೋಬಲ್ಲಿ ಇಟ್ಕೊಂಡ್ರೆ 5,000 ಎದುರು ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಕೇಳಿದ್ರಲ್ಲ, ಅಲ್ಲಿ ಟ್ರೇಡ್ ಆಯ್ತು, ಇಲ್ಲಿ ಟ್ರೇಡ್ ಆಯ್ತು. ಇವರು ಪ್ರತಿ ವಾರ ಆ ಕೋಡ್ ಆಫ್ ಕಂಡಕ್ಟ್ ಇದ್ದಾಗಲೇ ಒಂದೊಂದು ಗ್ರಾಮ, ಒಂದೊಂದು ಇದರಿಂತ್ರ ಝೋನ್ ನಿಂತ್ರ ಕೋಟಿಗಟ್ಟಲೆ ದುಡ್ಡನ್ನು ಸಾಗಿಸ್ತಾರೆ. ಒಬ್ಬರಾದ್ರೂ ಹಿಡಿದಿದ್ದು ನೋಡಿದ್ದೀರಾ ನೀವು? ಒಂದು ಸಾರಿ ಆದ್ರೂ ನ್ಯೂಸ್ ಆಗಿದೆಯಾ? ಎಲ್ಲವೂ ಕೂಡ ಇವ್ರು ಕ್ಯಾಶೇ ಕಲೆಕ್ಟ್ ಮಾಡ್ಕೋತಾರೆ. ಪ್ರತಿ ವಾರ ನಾನು ಲೆಕ್ಕ ಸಹಿಮೆ ಅಂತ ಹೇಳಿದ್ದೇನೆ, ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿ ಕ್ಯಾಶ್ ಬ್ಲ್ಯಾಕ್ ಮನಿ ಕಲೆಕ್ಟ್ ಆಗ್ತಾ ಇದೆ. ಒಂದು ದಿನನೂ ಯಾಕೆ ಹಿಡಿಯಲ್ಲ ಹೇಳಿ? ಎಲ್ಲಾ ರಾಜಕಾರಣಿಗಳ ದುಡ್ಡು ಬ್ಲ್ಯಾಕ್ ಮನಿ ಅದರಲ್ಲಿದೆ, ಹಿಂಗಾಗಿ ಹಿಡಿಯಲ್ಲ. ಇಲೆಕ್ಷನ್ ಬಂದಾಗ ಇಲೆಕ್ಷನ್ ದುಡ್ಡು ಹಂಚಬೇಕಲ್ಲ, ಅದೇ ದುಡ್ಡನ್ನ, ಆ ಊರಿನ ದುಡ್ಡನ್ನ ಆ ಊರಿನ ಇಲೆಕ್ಷನ್ ಕ್ಯಾಂಡಿಡೇಟ್ಗಳಿಗೆ ಇಬ್ಬರಿಗೂ ಕೊಡ್ತಾರೆ. ಯಾರ್ಯಾರು ಮೇಜರ್ ಪಾರ್ಟಿ ಇದೆ ಎಲ್ಲರಿಗೂ ಕೊಟ್ಬಿಡ್ತಾರೆ. ನೀ ಇಷ್ಟು ತಗೋ, ಗೆಲ್ಲೊಂದಿದ್ರೆ ಜಾಸ್ತಿ ಕೊಡ್ತಾರೆ, ಸ್ವಲ್ಪ ಕೊಡ್ತಾರೆ, ಇನ್ನೊಬ್ಬರು ಸ್ವಲ್ಪ ಕೊಡ್ತಾರೆ. ಹಿಂಗಾಗಿ ಅನೇಕ ಜನರಿಗೆ ಕೊಟ್ಟಿದ್ದಾರೆ, ಎಲ್ಲರಿಗೂ ಅಂತ ನಾನು ಹೇಳ್ತಾ ಇಲ್ಲ. ಅನೇಕ ಜನ ಯಾರು ಪ್ರಮುಖರಿದ್ದಾರೆ, ಎಲ್ಲಾ ಪಕ್ಷದ ಪ್ರಮುಖ ಲೀಡರ್ಗಳಿಗೆ ಈ ಬ್ಲ್ಯಾಕ್ ಮನಿಯನ್ನ ಕೊಟ್ಟುಬಿಟ್ಟಿದ್ದಾರೆ. ಹಿಂಗಾಗಿ ಇವತ್ತು ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಎಲ್ಲರೂ. ನಕಲಿ ದೇವಮಾನವನ ಹತ್ರ, ಬಡ್ಡಿ ಪೂಜ್ಯರ ಹತ್ರ. ಬಡ್ಡಿ ಪೂಜ್ಯರು ಹೇಳ್ಬಿಟ್ಟಿದ್ದಾರೆ, ನಾನಂತೂ ಮುಳುಗ್ತಾ ಇದ್ದೀನಿ, ನಾನು ಮುಳುಗಿದ್ರೆ ನಿಮ್ ದುಡ್ಡು ಗೋವಿಂದ, ಇಷ್ಟೇ. ಹಿಂಗಾಗಿ ಈಗ ಇದನ್ನ ನಿಲ್ಲಿಸಬೇಕು, ಹೂತಿಟ್ಟ ಶವಗಳನ್ನ ಮೇಲೆತ್ತುವುದನ್ನು ನಿಲ್ಲಿಸಬೇಕು ಅಂತೇಳಿ ಗಿರೀಶ್ ಮಟ್ಟಣ್ಣವರು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇಡಿ ದಾಳಿ ಮಾಡಿ, ನಾನು ಹೇಳ್ತಾ ಇದ್ದೀನಿ ಮಾಡಿ. ಆದರೆ ಅವರು ಉಗಿದು ಕಳಿಸಿದ್ದಾರೆ, ಅದು ಮಾತು ಬೇರೆ. ನಮಗದರಿಂದ ನಿರಾಶೆ ಆಗಿದೆ. ಮೊದಲು ಮಾಡಿ ಅದನ್ನ. ಯಾವ್ಯಾವನು ದುಡ್ಡಿಟ್ಟಿದ್ದಾನೆ, 1000 DKಶಿಗಳ ದುಡ್ಡು ಡಿಸೆಂಟ್ರಿ ಹತ್ಬಿಟ್ಟಿದೆ ಪಾಪ ಅವರಿಗೆ. ಹಿಂಗಾಗಿ ಅವರ ಸ್ನೇಹ ಇರುವಂಥ ಸ್ನೇಹಮಯಿಗಳು ಇವತ್ತು ಹೇಳಿಕೆ ಕೊಡ್ತಾ ಇದ್ದಾರೆ, ಏಜೆಂಟ್ರುಗಳು ಮಾಡಲಿ. ಯುದ್ಧಾಯ ಕೃತ ನಿಶ್ಚಯ, ಯುದ್ಧ ಪ್ರಾರಂಭ ಆಗಿದೆ. ಈ ನಕಲಿ ದೇವ ಮಾನವ ಏನು ಆಟ ಆಡ್ತಾನೆ, ಏನು ಅಸ್ತ್ರ ಬಳಸ್ತಾನೆ, ಬಳಸಲಿ. ಯಾವ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆ ಹಿಂದಿಡೋರಲ್ಲ, ಯಾವ ಕಾರಣಕ್ಕೂ ನಾವು ಯಾವುದೇ ಬ್ಲ್ಯಾಕ್ ಮೇಲ್ಗೆ ಹೆದರ್ದವರಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ. ನೀವು ಹಾಕಿದಂತಹ ಬಿಟ್ಟಂತ ಅಸ್ತ್ರವನ್ನ ನಿಮ್ಮ ಮೇಲೇನೆ ಪ್ರಯೋಗ ಮಾಡೋದಕ್ಕೆ ಸಿದ್ಧರಿದ್ದೀವಿ. ಯುದ್ಧದಲ್ಲಿ ಸೌಜನ್ಯಾಳ ಜಯ ನಿಶ್ಚಿತ, ಖಂಡಿತ. ಇದು ಸತ್ಯ. ಸೌಜನ್ಯ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.